ಬಜೆಟ್ ತಯಾರಿ ಮಧ್ಯೆ ಸರ್ಕಾರಕ್ಕೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಮಾರ್ಚ್ 5ಕ್ಕೆ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಬಾಕಿ ಬಿಲ್ ಪಾವತಿಸುವಂತೆ ಆಗ್ರಹಿಸಿ ಗುತ್ತಿಗೆದಾರರ ಸಂಘದಿಂದ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಇಂದಿನಿಂದ ರಾಜ್ಯದ ಒಂದೊಂದು ಜಿಲ್ಲೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಲಿದೆ. ಮಾರ್ಚ್ 5ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿದೆ. 37,000 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದೆ ರಾಜ್ಯ ಸರ್ಕಾರ. ಹಾಗಾಗಿ ಬೇಡಿಕೆ ಈಡೇರಿಸದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಗುತ್ತಿಗೆದಾರರು ರೆಡಿಯಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಕಾಮಗಾರಿಗೆ ಪರ್ಸೆಂಟೇಜ್ ನಡೀತಾ ಇದೆ. ಸುವರ್ಣ ನ್ಯೂಸ್ಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ಗುತ್ತಿಗೆದಾರರ ಸಂಘ ಮಾರ್ಚ್ 5ಕ್ಕೆ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಕರ್ನಾಟಕ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಯಾವ ಕಾರಣಕ್ಕೆ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು ಸರ್? ನಮ್ಮದೇ ಆದಂಥ ಒಂದು ಪೇಮೆಂಟ್ ಒಂದು ಬಾಕಿ ಇದೆ. ಸುಮಾರು 3 ವರ್ಷದ ಪೇಮೆಂಟು 37,000 ಕೋಟಿ ಬಾಕಿ ಇದೆ. ಆ ಬಾಕಿ ಇರೋದಕ್ಕೋಸ್ಕರ ಮೊನ್ನೆ ನಿಮಗೆ ಗೊತ್ತು 29ನೇ ತಾರೀಕು ನಿಮಗೆಲ್ಲ ಮಾಧ್ಯಮ ಸ್ನೇಹಿತರುಗಳಿಗೆಲ್ಲ ತಿಳಿಸಿದ್ವಿ. ಬಟ್ ಆದರೆ CM ಸಾಹೇಬರು ಇನ್ನೂ ನಮಗೆ ಮೀಟಿಂಗ್ ಕರೆದು ಮಾತಾಡಲಿಲ್ಲ. ಅಧಿಕೃತವಾಗಿ ಮೀಟಿಂಗ್ ಕರೀರಿ ಅನ್ನೋದು ನಮ್ದು ಅಷ್ಟೇ ಒತ್ತಾಯ. ನಮಗೆ ಪೇಮೆಂಟ್ ಕೊಡಿ ಅನ್ನೋದು ಅಷ್ಟೇ ಒತ್ತಾಯ. ಅದಕ್ಕೆ ಆಗ್ತಾ ಇಲ್ಲ. ನಾವೇನು ಮಾಡಿದ್ವಿ, ಹೆಂಗಿದ್ರು ಮುಷ್ಕರ ಇದಾಗೋದಿಲ್ಲ. 2.5 ವರ್ಷ ನಾವು ಮುಖ್ಯಮಂತ್ರಿಗಳ ಹತ್ರ ವಿಶ್ವಾಸ ಇಟ್ಟು, ಅವ್ರ ಮೇಲೆ ಅಭಿಮಾನ ಇಟ್ಟು, ಅವ್ರ ಮೇಲೆ ನಾವು ನಂಬಿಕೆ ಇಟ್ಟು ನಾವು ಇಷ್ಟು ವರ್ಷ ಕಾದ್ಕೊಂತ ಬಂದ್ವಿ. ಈಗಾಗಲೇ ಕಾಂಟ್ರಾಕ್ಟ್ರುಗಳು ಕಟ್ಟೆ ಒಡೆದೋಗಿದೆ. ಅವರು ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ, ರಾಜ್ಯ ಪ್ರವಾಸ ಮಾಡ್ತಾಯಿದ್ದೀವಿ. ಅಂದರೆ 5ನೇ ತಾರೀಕು ಮಾರ್ಚ್ 5ನೇ ತಾರೀಕು ನಾವು ಮುಷ್ಕರ ಮಾಡಬೇಕು ಅಂತೇಳಿ ತೀರ್ಮಾನ ತೊಗೊಂಡಿದ್ದೀವಿ. ಕಾರ್ಯಕಾರಿ ಸಮಿತಿ ಸಭೆಯಲ್ಲೆಲ್ಲ ಎಲ್ಲರೂ ಸಹ ಒಕ್ಕೂರ್ಲಿಂದ 100% ತೀರ್ಮಾನ ತೊಗೊಂಡ್ರು. ಅದಕ್ಕೆ ನಾವೇನು ಮಾಡ್ತಿದ್ವಿ, ಎಲ್ಲ 31 ಜಿಲ್ಲೆಗಳಿಗೂ ಸಹ ಪ್ರವಾಸ ಮಾಡಿ ಕಾಂಟ್ರಾಕ್ಟರ್ಗಳಿಗೆ ನಾವು ಯಾವ ರೀತಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ಸಮಸ್ಯೆಗಳೇನು, ಅವ್ರ ತಾಳ್ಮೆ ಕಳ್ಕೊಳೋದು ಬೇಡ, ನಾವು ಇರ್ತೀವಿ ನಿಮ್ಮ ಜೊತೆಗೆ. ಆಮೇಲೆ ಅವ್ರಿಗೆ ಬೇರೆ ಥರ ಆ್ಯಕ್ಷನ್ ಇದು ಮಾಡ್ಕೊಳೋದು ಬೇಡ, ನಾವೆಲ್ಲ ನಿಮ್ಮ ಜೊತೆಗೆ ಇದು ಒಗ್ಗಟ್ಟಾಗಿ ಒಂದು ಸಾಂಕೇತಿಕವಾಗಿ ಶಾಂತ ರೀತಿಯಿಂದ ಮುಷ್ಕರ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಸರ್. ಎಲ್ಲಿ ನಡೆಯುವಂಥದ್ದು ಸರ್? ಫ್ರೀಡಂ ಪಾರ್ಕಲ್ಲಿ. ಫ್ರೀಡಂ ಪಾರ್ಕಲ್ಲಿ ಅವತ್ತು 5ನೇ ತಾರೀಕು ನಾವು ಪರ್ಮಿಷನ್ ತೊಗೊಂಡಿದ್ದೀವಿ. ನಮ್ದೆಲ್ಲರೂ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು 31 ಜಿಲ್ಲೆಯಿಂದ ಎಲ್ಲರೂ ಸಹ ಭಾಗವಹಿಸ್ತಾ ಇದ್ದಾರೆ ಸರ್. ಏನು ಸರ್ ಪ್ರಮುಖ ಬೇಡಿಕೆಗಳು? ಪ್ರಮುಖ ಬೇಡಿಕೆಗಳು ಪೇಮೆಂಟ್ ಕೊಡಬೇಕಷ್ಟೇ. ನಮಗೆ 37,000 ಕೋಟಿ ಇರ್ತಕ್ಕಂಥ ಪೇಮೆಂಟು ಒಂದೇ ಸ್ಟ್ರೆಚ್ಚಲ್ಲಿ ಕೊಡಬೇಕು. ನಾವು ಇಷ್ಟು ದಿನ 2 ವರ್ಷ ಕಾದಿದ್ದೀವಿ, ತಾಳ್ಮೆಯಿಂದ ಇದ್ದೀವಿ. ನಮಗೆ ಪೇಮೆಂಟ್ ಕೊಡೋದು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಕೆಲವೊಂದಿಷ್ಟು ಕಮಿಷನ್ ಆರೋಪಗಳು ಕೂಡ ನಡೀತಾ ಇದ್ವು ಗುತ್ತಿಗೆದಾರರ ಸಂಘದಿಂದ. ಆ ರೀತಿಯ ಏನಾದ್ರು ಸರ್? ನಮಗೆ ಕಮಿಷನ್ ಇಲ್ಲ ಅಂತಲ್ಲ, ಕಮಿಷನ್ ಇದೆ. ಕಮಿಷನ್ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಎಲ್ಲ ಇದೆ. ಆದರೆ ನಮ್ಮದು ಮುಖ್ಯವಾದ ಬೇಡಿಕೆ ನಮಗೆ ಪೇಮೆಂಟ್ ಬರಬೇಕಷ್ಟೇ. ಪೇಮೆಂಟ್ ಕೊಡಬೇಕು, ಪೇಮೆಂಟ್ ಇದಾಗಬೇಕು. ಪೇಮೆಂಟ್ ಕೊಡಲಿಲ್ಲ ಅಂದರೆ ಅವತ್ತು ಇಡೀ ಏನು ರಾಜ್ಯದಿಂದ ಕಾಂಟ್ರಾಕ್ಟ್ಗಳು ಬಂದಿರ್ತಾರಲ್ಲ ಅವರೇ ಹೇಳ್ತಾರೆ ಯಾವ ಇಲಾಖೆಗೆ ಏನೇನು ಕಮಿಷನ್ ಅಂತಂದು ಹೇಳ್ಬಿಟ್ಟು ಅವರೇ ಹೇಳ್ತಾರೆ. ಅದಕ್ಕೆ ಆಸ್ಪದ ಕೊಡೋದು ಬೇಡ. ಮನೆ ಮುಖ್ಯಮಂತ್ರಿಗಳ ಹತ್ರ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀವಿ, ದಯವಿಟ್ಟು ನಮಗೆ ಅಧಿಕೃತವಾಗಿ ಆಫಿಷಿಯಲ್ ಮೀಟಿಂಗ್ ಕರೆದ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಬರೀ ಪೇಮೆಂಟ್ ಒಂದೇ ಮುಖ್ಯ ಅಲ್ಲ, ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ ನಮಗೆ. ನಮ್ಗೆ GSTಯಿಂದ ವ್ಯಾಟಿಂದ GST ಸಮಸ್ಯೆ ಇದೆ. ಆಮೇಲೆ ನಮ್ಮದು MDP ಪ್ರಾಬ್ಲಮ್ ಇದೆ. ಆಮೇಲೆ ನಮಗೆ ಆದಂಥ ಕಾಂಟ್ರಾಕ್ಟರ್ಗಳು ಆದಂಥ ಮೂಲಭೂತ ಸಮಸ್ಯೆಗಳು ಭಾಳ ಇದೆ. ಅವನ್ನ ಸಾಲ್ವ್ ಮಾಡಲಿ. ಮೀಟಿಂಗ್ ಕರೆದ್ರೆ ಎಲ್ಲ ಸಾಲ್ವ್ ಆಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದ್ಬಿಟ್ರೆ ಒಂದು ಮೀಟಿಂಗಲ್ಲೇ 3/4 ಭಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕೆ ಕರೀತಾ ಇಲ್ಲ? ಯಾಕೆ ನಮ್ಮ ಬಗ್ಗೆ ತಾತ್ಸಾರ ಮನೋಭಾವ ಮಾನ್ಯ ಮುಖ್ಯಮಂತ್ರಿಗಳಿಗೆ? ನಾವು ಅವರಿಗೆ ಹಿಂದೆಲ್ಲ ನಮ್ಮನ್ನು ಉಪಯೋಗಿಸ್ಕೊಂಡು ಅವರು ಸರ್ಕಾರ ಬಂದಿದೆ, ಅದನ್ನು ದಯಮಾಡಿ ಅವರಿಗೆ ಮನವಿ ಮಾಡ್ಕೊಳ್ತಿದ್ದೀನಿ. ಇನ್ನೊಮ್ಮೆ ಜ್ಞಾಪಕ ಮಾಡಿಸ್ತಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಇದಿಷ್ಟು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಏನುಷ್ ಜೊತೆ ಪ್ರವೀಣ್ ಜಾಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.